ನೋಡೋ ರತ್ನ, ಸೋಮಣ್ಣ ಹೇಳಿದ ಹಾಗೆ ಸ್ಕೂಲ್ ಬಹಳ ದೊಡ್ಡದಾಗಿ ಚೆನ್ನಾಗಿದೆ ಅಲ್ವೇನೆ? ಅಲ್ಲಿ ನೋಡು, ಹಳದಿ ಬಣ್ಣದ ಬಸ್ಗಳನ್ನು ಹೇಗೆ ಸಾಲಾಗಿ ನಿಲ್ಲಿಸಿದ್ದಾರೆ ಅಂತ. ಹೌದು ರೀ, ಇಲ್ಲಿ ನೋಡಿ, CCTV ಕ್ಯಾಮರಾ ಇಲ್ಲಿನೂ ಇದೆ. ಸೋಮಣ್ಣ ಹೇಳಿದ್ದು 100% ನಿಜ ಅನ್ನಿ. ನಮ್ ಚಿನ್ನಮ್ಮ ಇಲ್ಲಿ ಸೇಫು ಆಗಿರ್ತಾಳನ್ನೋ ನಂಬಿಕೆ ನಂಗೀಗ ಬರ್ತಿದೆ. ಬನ್ನಿ, ನೀವು ಬರ್ತೀರಿ ಅಂತ ಸೋಮಣ್ಣ ಹೇಳಿದರು. ಮಗಳನ್ನು LKGಗೆ ಸೇರ್ಸೋಕೆ ಬಂದ್ರಾ? ಬಹಳ ಸಂತೋಷ. ನಮ್ಮ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋದು ನಮ್ಮ ಆಸೆ ಸರ್. ಖಂಡಿತ ಸಿಗುತ್ತೆ. ಬನ್ನಿ, ನೀವೇ ಒಮ್ಮೆ ನಮ್ಮ ಶಾಲೆಯನ್ನು ನೋಡಿ. ನಿಮ್ಮ ಮಗು ಇಲ್ಲಿ ಹೇಗೆ ಕಲಿಯುತ್ತೆ ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ. ನೋಡಿ, ನಮ್ಮ ಶಾಲೆ ಗೋಡೆಗಳು ಕೂಡ ಪಾಠ ಮಾಡ್ತವೆ. ಇದನ್ನು ಬಾಲ ಫೀಚರ್ ಅಂತೀವಿ. ಶಾಲೆ ಗೋಡೆಗಳು, ಮೆಟ್ಟಿಲುಗಳು ಎಲ್ಲವೂ ಕಲಿಯುವ ವಿಷಯಗಳಿಂದ ತುಂಬಿರ್ತವೆ. ಇಲ್ಲಿ ಆಟವಾಡುತ್ತಲೇ ಮಗು ಅಕ್ಷರ, ಅಂಕಿಗಳನ್ನು ಕಲಿಬಹುದು. ಇದು ಸ್ಕೂಲ್ ತರಾನೇ ಇಲ್ಲ, ಮಕ್ಳಿಗೆ ಆಟದ ಮನೆ ತರ ಇದೆ ಸರ್. ಇದು ನಮ್ಮ ಸ್ಮಾರ್ಟ್ ಕ್ಲಾಸು. ಇಲ್ಲಿ ಬರೀ ಪುಸ್ತಕದ ಪಾಠ ಅಷ್ಟೇ ಅಲ್ಲ, ದೊಡ್ಡ ಸ್ಕ್ರೀನ್ ಮೇಲೆ ವಿಡಿಯೋಗಳ ಮೂಲಕ ಪಾಠ ಹೇಳ್ತೀವಿ. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅಮ್ಮ ಅಲ್ಲಿ ನೋಡು, ಟಿವಿ ಮೇಲೆ ದೊಡ್ಡ ಆನೆ ಬರ್ತಾ ಇದೆ. ಇದು ನಮ್ಮ ಲ್ಯಾಬ್. ಇಲ್ಲಿ ವಿಜ್ಞಾನದ ಪ್ರಯೋಗಗಳನ್ನ ಮಾಡ್ತಾರೆ. ವಿಜ್ಞಾನದಲ್ಲಿ ಬರೀ ಓದಿ ಅಲ್ಲ, ಪ್ರಯೋಗ ಮಾಡಿನೂ ಕಲಿಬಹುದು. ಈ ಶಾಲೆಯಲ್ಲಿ 1ನೇ ಕ್ಲಾಸಿಂದಲೇ ಕಂಪ್ಯೂಟರ್ ಹೇಳ್ಕೊಡ್ತೀವಿ. 3ನೇ ಕ್ಲಾಸಿಂದ AI ಬಗ್ಗೆ ಹೇಳ್ಕೊಡ್ತೀವಿ. ಹೈಟೆಕ್ ಕಂಪ್ಯೂಟರ್ ಲ್ಯಾಬ್ ಕೂಡ ನಮ್ಮಲ್ಲಿದೆ. ಅಬ್ಬಬ್ಬಾ, ನೋಡಿ ಸರ್, ದೊಡ್ಡ ದೊಡ್ಡ ಕಾನ್ವೆಂಟಲ್ಲೂ ಇಷ್ಟೊಂದು ವ್ಯವಸ್ಥೆ ಇರಲ್ಲ ಅನಿಸುತ್ತೆ. ಇನ್ನು ಆಟದ ವಿಷಯಕ್ಕೆ ಬಂದರೆ ದೊಡ್ಡ ಮೈದಾನ ಇದೆ. ಕ್ರೀಡೆಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಸರ್ಕಾರ ಕೊಟ್ಟಿದೆ. ಸರ್, ನಮ್ ಚಿನ್ನಮ್ಮ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ಬೇಕನ್ನೋದು ನಮ್ಮ ಆಸೆ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಇರುತ್ತೆ ಅಲ್ವಾ ಸರ್? ಇಲ್ಲಿ ದ್ವಿಭಾಷಾ ಮಾಧ್ಯಮ ಇದೆ. ಅಂದರೆ ಮಾತೃಭಾಷೆ ಕನ್ನಡ ಜೊತೆಗೆ ಇಂಗ್ಲಿಷ್ ಕೂಡ ಮಕ್ಕಳಿಗೆ ಸರಳವಾಗಿ ಅರ್ಥವಾಗುವಂತೆ LKGಯಿಂದಲೇ ಕಲಿಸ್ಕೊಡ್ತೀವಿ. 2 ಭಾಷೆಯಲ್ಲಿರುವ ಪಠ್ಯಪುಸ್ತಕವನ್ನು ನಾವೇ ಫ್ರೀಯಾಗಿ ಕೊಡ್ತೀವಿ. ಸರ್, ನಮಗೆ ಬಹಳ ಖುಷಿ ಆಯಿತು ಸರ್. ಇನ್ನೂ ಯೋಚನೆನೇ ಇಲ್ಲ, ನಮ್ಮ ಚಿನ್ನಮ್ಮನ್ನ ಇಲ್ಲೇ ಸೇರಿಸ್ತೀವಿ. ಹೌದು ಸರ್, ಬಡವರ ಮಕ್ಕಳಿಗೆ ಇದೊಂದು ದೊಡ್ಡ ವರ ಆಗಿದೆ. ನಮಗೆ ಮಕ್ಕಳ ಭವಿಷ್ಯನೇ ಮುಖ್ಯ. ಅವರು ವಿದ್ಯಾವಂತರಾಗಬೇಕೆಂಬುದೇ ಸರ್ಕಾರದ ಗುರಿ. ನೋಡಿ, ನೀವು ಈ ಮಗುನ ಶಾಲೆಗೆ ಸೇರಿಸೋದಾದರೆ ಜನನ ಪ್ರಮಾಣ ಪತ್ರ, ಮಗುವಿನ ಆಧಾರ್ ಕಾರ್ಡು, ಹಾಗೆಯೇ ತಂದೆ ತಾಯಿಯ ಆಧಾರ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡು, ಮಗುವಿನ 4 ಫೋಟೋ, ನಿಮ್ಮ ಮೊಬೈಲ್ ನಂಬರ್ ತನ್ನಿ. ಶಾಲೆಯಲ್ಲಿ ನಾವೊಂದು ಅರ್ಜಿ ಕೊಡ್ತೀವಿ, ಅದನ್ನು ತುಂಬಿ ಸಹಿ ಮಾಡಿಕೊಟ್ರೆ ಮಗು ಶಾಲೆಗೆ ಸೇರಿದಂತೆ. ಮತ್ತೇನೂ ಬೇಡ. ನಿಮಗೆ ಗೊತ್ತಲ್ವಾ, KPS ಶಾಲೆಯಲ್ಲಿ ಶಿಕ್ಷಣ ಸಂಪೂರ್ಣ ಫ್ರೀ. ಮತ್ತು KPS ಶಾಲೆಯಲ್ಲಿ ಸಂಪೂರ್ಣ ಫ್ರೀ ಅಂದರೆ ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಡಲ್ಲ ಅಂತ ಅಂದ್ಕೋಬೇಡಿ. ಎಲ್ಲರಿಗೂ ಸಮಾನ ಶಿಕ್ಷಣ ಕೊಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರದವರು ಫ್ರೀ ಮಾಡಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡೋದ್ರಲ್ಲಿ ರಾಜಿ ಮಾತೇ ಇಲ್ಲ. ಗೊತ್ತಾಯ್ತು ಬಿಡಿ ಸರ್, ನೀವು ಹೇಳಿದ ದಾಖಲೆಗಳೆಲ್ಲ ನಮ್ಮ ಹತ್ರ ಇವೆ ಸರ್. ನಾಳೆನೇ ಹಿಡ್ಕೊಂಡು ಬರ್ತೀವಿ. ಅಪ್ಪ, ನಾನು ನಾಳೆಯಿಂದಲೇ ಸ್ಕೂಲಿಗೆ ಬರ್ತೀನಿ. ಆ ದೊಡ್ಡ ಟಿವಿಲಿ ಪಾಠ ನೋಡ್ತೀನಿ.